ಅದೇನೋ ನೋಡೋಣ. ಬ್ರಹ್ಮಗುರುಭ್ಯೋ ನಮಃ. ಶ್ರೀಮದಾನಂದ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಯಾವತ್ತೊಂದು ಶತಧೃತಿಗೆ ಈ ದಿವಸಗಳ ತ್ರಿಂಶತಿಯು ಮಾಸದ್ವಾದಶಾಬ್ದವು ಶತವೆರಡರೊಳು ಸರ್ವಜೀವೋತ್ಪತ್ತಿ ಸ್ಥಿತಿ ಲಯವು ಶ್ರುತಿ ಸ್ಮೃತಿಗಳು ಕೇಳುತ್ತಿಹವಚ್ಯುತಗೆ ನಿಮಿಷವಿದೆಂದು ಶಾಶ್ವತಗೆ ಪಾಸಟೆ ಎಂಬರು ಬ್ರಹ್ಮಾದಿ ವಿಚರಣ. ಹಿಂದೆ 4 ಯುಗಗಳ ಪ್ರಮಾಣ ಹೇಳಿದರು. ಅಂದ್ರೆ ಏನು, ದೇವತಾಮಾನದಿಂದ 1000 ಮಹಾಯುಗಗಳಾದ್ರೆ ಬ್ರಹ್ಮದೇವರು ಒಂದು ಹಗಲು. ಅದನ್ನೇ ಮನುಷ್ಯಮಾನದಲ್ಲಿ ಹೇಳಿದ ಕಾಲಕ್ಕೆ 43,20,000 ವರ್ಷಗಳಾದ್ರೆ ಒಂದು ಮಹಾಯುಗ. ಇಂಥ 1000 ಸುತ್ತು ಬೇಕು ಅಂದ್ರೆ 432 ಕೋಟಿ ವರ್ಷಗಳು ಮನುಷ್ಯಮಾನ ಪ್ರಕಾರ. ಆದರೆ ಅದು ಬ್ರಹ್ಮದೇವರಿಗೆ ಒಂದು ಹಗಲು ಅಂತ ಹೇಳಿದರು. ಇಂತಹವು ಮತ್ತೆ ಭಗವಂತನಿಗೆ ಏನಾಗ್ತದೆ ಹಾಗಾದ್ರೆ? ಭಗವಂತನ ಕಾಲಮಾನ ಪ್ರಕಾರ ನೋಡ್ಕೊಂಡ್ರೆ ಬ್ರಹ್ಮದೇವರ ಪ್ರಕಾರ ಹಿಂಗೆ ಹೇಳಿದ್ರು. ಭಗವಂತನಿಗೆ ಏನ್ ಲೆಕ್ಕಪ್ಪ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಶತಧೃತಿಗೆ ಈ ದಿವಸಗಳ ತ್ರಿಂಶತಿಯು. ಹಿಂದೆ ಬ್ರಹ್ಮದೇವರ ಒಂದು ಹಗಲು ಅಂದ್ರೆ ಎಷ್ಟು ಅಂತ ತಿಳಿಸಿದ್ರು. ಅಂದ್ರೆ ನಮ್ಮ ಲೆಕ್ಕ ಪ್ರಕಾರ 432 ಕೋಟಿ ವರ್ಷಗಳಾದ್ರೆ ಬ್ರಹ್ಮದೇವರಿಗೆ ಒಂದು ಹಗಲು ಅಂತ ಲೆಕ್ಕ ಸಿಕ್ಕಿತು. ಅಲ್ಲಿಂದ ಲೆಕ್ಕ ಹಾಕಂತ ಹೋದ್ರೆ ಇಂತಹ ಹಗಲುಗಳು ಈ ಶತಧೃತಿ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಶತಧೃತಿಗೆ ಬ್ರಹ್ಮದೇವರಿಗೆ ಈ ದಿವಸಗಳ ಹಿಂದೆ ಏನ್ ಹೇಳಿತಲ್ಲ ದಿವಸ, ಒಂದು ದಿವಸ 432 ಕೋಟಿ ವರ್ಷಗಳು, ಅಂತಹ ದಿವಸಗಳು ತ್ರಿಂಶತಿ 30. ತ್ರಿಂಶತಿ ಅಂದ್ರೆ 30. 30 ಆದ್ರೆ ಮಾಸ, ಒಂದು ಮಾಸ, ಒಂದು ತಿಂಗಳಿದ್ದಂಗೆ. ಮತ್ತೆ ಅಂತಾವು 12, 12 ಮಾಸಗಳಾದ್ರೆ ಅಬ್ದವು, ಒಂದು ವರ್ಷ. ಅಂತಹ ಶತವೆರಡರೊಳು ಸರ್ವಜೀವೋತ್ಪತ್ತಿ ಸ್ಥಿತಿಲಯವು. ಅಂತಹ ವರ್ಷಗಳು 100 ವರ್ಷಗಳು ಬ್ರಹ್ಮದೇವರಿಗೆ ಆಯುಷ್ಯ ಅಂತ ಲೆಕ್ಕ. ಅಂದ್ರೆ 432 ಕೋಟಿ ಒಂದು ಹಗಲು, ಅಂತಹದ್ದೇ ಒಂದು ರಾತ್ರಿ. ಡಬಲ್ ಮಾಡಬೇಕು, 132 432 864 ಕೋಟಿ ವರ್ಷಗಳಾದರೆ ಬ್ರಹ್ಮದೇವರು ಒಂದು ದಿವಸ ಆಯಿತು. ಅದು 8 30, ಅಷ್ಟು 30 ದಿವಸಗಳಾದರೆ ಒಂದು ತಿಂಗಳು. ಅದು 8 12, ಅಷ್ಟು ವರ್ಷಗಳಾದರೆ ಒಂದು ವರ್ಷ. ಅದು 8 100, ಅಷ್ಟು ವರ್ಷಗಳಾದರೆ ಬ್ರಹ್ಮದೇವರ ಆಯುಷ್ಯ. ಅಷ್ಟು ಬ್ರಹ್ಮದೇವರ ಆಯುಷ್ಯ ಬರ್ತದೆ. ಅದಕ್ಕೆ ಪರ ಅಂತ ಕರೀತಾರೆ. ಆ ಬ್ರಹ್ಮದೇವರ ಆ 100 ವರ್ಷಕ್ಕೆ ಪರ ಅಂತ ಹೆಸರು. ಪರಕಾಲ ಅಂತ ಕರೀತಾರೆ, ಪರಕಾಲ. ಮತ್ತೆ ಅದರಲ್ಲಿ ಅರ್ಧ ಪರಾರ್ಧ ಕಾಲ. ಹೀಗಾಗಿ 2 ಪರಾರ್ಧಗಳು ಇರ್ತವೆ ಬ್ರಹ್ಮದೇವರ ಆಯುಷ್ಯನಲ್ಲಿ. 2 ಪರಾರ್ಧ ಕಾಲಗಳು.
ಮೊದಲನೇ ಪರಾರ್ಧ ಕಾಲ ಅಂದ್ರೆ ಮೊದಲನೇ 50 ವರ್ಷ, ಎರಡನೇ ಪರಾರ್ಧ ಕಾಲ ಎರಡನೇ 50 ವರ್ಷ. ಹೀಗೆ ಅದನ್ನ ಪೂರ್ವ ಪರಾರ್ಧ, ದ್ವಿತೀಯ ಪರಾರ್ಧ, ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ ಅಂತ ಕರೀತಾರೆ. ಪ್ರಥಮ ಪರಾರ್ಧ ಅಂದ್ರೆ ಮೊದಲನೇ 50 ವರ್ಷ, ದ್ವಿತೀಯ ಪರಾರ್ಧ ಅಂದ್ರೆ ಎರಡನೇ 50 ವರ್ಷ. ಈಗ ನಾವು ಸಂಕಲ್ಪಗಳಲ್ಲಿ ಅಜ್ಜ ಬ್ರಹ್ಮಣ ದ್ವಿತೀಯ ಪರಾರ್ಧೇ ಅಂತ ಹೇಳ್ತಾ ಇರ್ತೇವೆ ಸಂಕಲ್ಪದಲ್ಲಿ. ದ್ವಿತೀಯ ಪರಾರ್ಥ ಅಂದ್ರೆ ಇದು ಅರ್ಥ. ಅಂದ್ರೆ ಈಗಿನ ಬ್ರಹ್ಮದೇವರಿಗೆ ಪ್ರಥಮ ಪರಾರ್ಥ ಆಗೋಯ್ತು, 50 ವರ್ಷಗಳಾಗೋಯ್ತು. ದ್ವಿತೀಯ ಪರಾರ್ಥ ನಡೀತಾ ಇದೆ, ಅಂದ್ರೆ ಬ್ರಹ್ಮದೇವರಿಗೆ ಹೀಗೆ 50 ವರ್ಷ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಇನ್ನ 50 ವರ್ಷ ಆಗಬೇಕು. 51ನೇ ವರ್ಷದಲ್ಲಿ ಈಗ ಇದ್ದಾರೆ, ದ್ವಿತೀಯ ಪರಾರ್ಥದಲ್ಲಿ ಇದ್ದಾರೆ ಬ್ರಹ್ಮದೇವರು, ಈಗಿನ ಬ್ರಹ್ಮದೇವರು. ಆ 51ನೇ ವರ್ಷದ ಮೊದಲನೇ ದಿವಸದ ಹಗಲಿನಲ್ಲಿ ಈಗ ನಾವಿದ್ದೀವಿ ಅನ್ನೋದು. ಆ ಹಗಲು ಆಗಬೇಕು ಅಂತಂದ್ರೆ 132 ಕೋಟಿ ವರ್ಷಗಳು ಆಗಬೇಕು ಬ್ರಹ್ಮದೇವರು ಒಂದು ಹಗಲು ಆಗಬೇಕು ಅಂದ್ರೆ. ಈಗ ದ್ವಿತೀಯ ಪರಾರ್ಧದ ಮೊದಲನೇ ದಿವಸದಲ್ಲಿ ನಾವಿದ್ದೀವಿ ಅನ್ನೋದು. ಆ ಮೊದಲನೇ ದಿವಸ ಕಳಿಬೇಕು ಅಂದ್ರೆ 132 ಕೋಟಿ ವರ್ಷಗಳು ಆಗಬೇಕು ಅನ್ನೋದು. ಈ ದಿವಸ ಕಳಿಬೇಕು ಅಂತಂದ್ರೆ ಅದನ್ನೇ 14 ಮನ್ವಂತರಗಳು ಅಂತ ಕರಿತೀವಿ. 14 ಮನ್ವಂತರಗಳ ಕಾಲ ಕಳಿಬೇಕನ್ನೋದು. ಆ 14 ಮನ್ವಂತರಗಳಲ್ಲಿ 6 ಮನ್ವಂತರಗಳ ಕಾಲ ಕಳೆದೋಯ್ತು. 7ನೇ ಮನ್ವಂತರ ವಯೋಸ್ತು ಮನ್ವಂತರ. ಆ ವಯೋಸ್ತು ಮನ್ವಂತರದಲ್ಲಿ ನಾವೀಗಿದ್ದೀವಿ ಅನ್ನೋದು. ಬ್ರಹ್ಮದೇವರ ದ್ವಿತೀಯ ಪರಾರ್ಧದಲ್ಲಿ ಅಂದ್ರೆ 51ನೇ ವರ್ಷದಲ್ಲಿ ಮೊದಲನೇ ದಿವಸದಲ್ಲಿ 14 ಮನ್ವಂತರಗಳಲ್ಲಿ 6 ಮನ್ವಂತರಗಳು ಕಳೆದು ಹೋದರೆ 7ನೇ ಮನ್ವಂತರದಲ್ಲಿ ನಾವಿದ್ದೀವಿ. 7ನೇ ಮನ್ವಂತರನೇ ವಯೋಸ್ತು ಮನ್ವಂತರ, ಅಲ್ಲಿ ನಾವಿದ್ದೀವಿ. ಆ ಮನ್ವಂತರ ಕಳಿಬೇಕು ಅಂತಂದ್ರೆ 71 ಮಹಾಯುಗಗಳು ಆಗಬೇಕು. ಆ 71 ಮಹಾಯುಗಗಳಲ್ಲಿ ಈಗ 27 ಮಹಾಯುಗಗಳು ಕಳೆದೋಗಿವೆ. 28ನೇ ಮಹಾಯುಗದಲ್ಲಿ ನಾವೀಗ ಇದ್ದೀವಿ. 28ನೇ ಮಹಾಯುಗದಲ್ಲಿಯೂ ಕೂಡ 4 ಯುಗ ಕಳಿಬೇಕು. ಅದರಲ್ಲಿ 3 ಯುಗ ಕಳೆದದ. 4ನೇ ಕಲಿಯುಗದಲ್ಲಿ ನಾವೀಗ ಇದ್ದೀವಿ. ಈ ಕಲಿಯುಗದಲ್ಲಿಯೂ ಕೂಡ 4,32,000 ಕಳಿಬೇಕು. ಅದರಲ್ಲಿ 5,000 ಚಿಲ್ಲರ ವರ್ಷ ಕಳೆದದ. ಈಗ ನಾವಿದ್ದೀವಿ ಅನ್ನೋದು ಪ್ರಸ್ತುತ ಕಾಲದಲ್ಲಿ. ಸೊ ಈಗ ಆ ಬ್ರಹ್ಮದೇವರಿಗೆ ಅವರ ಆಯುಷ್ಯ ಹೇಳ್ತಾ ಇದ್ದಾರೆ ಅನ್ನೋದು. ಈ ದಿವಸಗಳ ತ್ರಿಂಶತಿಯು ಮಾಸ, 30 ದಿನಗಳಾದರೆ ಒಂದು ಮಾಸ. ಇಂತಹ ಮಾಸಗಳು 12 ಆದರೆ 12 ಆದರೆ ಒಂದು ಅಬ್ದ. ಇಂತಹ ಶತವು 2 ಇಂತಹ ಶತದಲ್ಲಿ 2 ಭಾಗ ಅಂದ್ರೆ ಪೂರ್ವ ಪರಾರ್ಧ, ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ ಅಂತ. ಈ 2ರೊಳಗೆ ಎಲ್ಲ ಸರ್ವ ಜೀವ ಉತ್ಪತ್ತಿ ಸ್ಥಿತಿ ಲಯವು. ಇಷ್ಟೇ ಇದರಲ್ಲೇ ಎಲ್ಲ ಜೀವರಿಗೆ, ಎಲ್ಲಾ ಜೀವರಿಗೂ ಕೂಡ ಉತ್ಪತ್ತಿ ಸ್ಥಿತಿ ಲಯ ಎಲ್ಲ ಈ 100 ವರ್ಷಗಳಲ್ಲೇ ಆಗ್ತದೆ ಅಂತ ಹೇಳಿ ಶ್ರುತಿ ಸ್ಮೃತಿಗಳು ಪೇಳುತಿಹವು. ಶ್ರುತಿ ಸ್ಮೃತಿ, ಶ್ರುತಿ ಅಂದ್ರೆ ವೇದ, ಸ್ಮೃತಿ ಅಂದ್ರೆ ಪುರಾಣಗಳು. ಶ್ರುತಿ ಸ್ಮೃತಿಗಳು ಈ ರೀತಿಯಾಗಿ ಹೇಳ್ತಾ ಇವೆ. ಅರೆ ಮತ್ತೆ ಭಗವಂತನಿಗೆ ಏನ್ ಕಾಲಪ್ಪ ಅಂತಂದ್ರೆ ಅಚ್ಯುತಗೆ ನಿಮಿಷವು ಇದು. ಭಗವಂತನ ಈ ಪರಕಾಲ ಆಯುಷ್ಯ ಏನದಲ್ಲ, ಇದನ್ನೇ ಅಬಾಬಾಬ ಏನ್ ಕಾಲ ಅನ್ಕೊಂಡಿವಿ. ಇದು ಭಗವಂತನಿಗೆ ನೋಡ್ಕೊಂಡ್ರೆ ಒಂದು ನಿಮಿಷ ಅಷ್ಟೆ. ಇಷ್ಟು ಬ್ರಹ್ಮದೇವರ 100 ವರ್ಷದ ಪರಕಾಲ ಏನಿದೆ, ಇದು ಭಗವಂತನಿಗೆ ಎಷ್ಟಪ್ಪ ಅಂದ್ರೆ ಒಂದು ನಿಮಿಷ ಇದ್ದಂಗೆ ಅನ್ನೋದು. ಅಚ್ಯುತಗೆ ನಿಮಿಷವಿದು ಎಂದು ಸುಖ ಶಾಶ್ವತಗೆ ಪಾಸಟೆ ಎಂಬರೆ ಬ್ರಹ್ಮಾದಿ ದಿವಿಜರನ. ಇಂತಹ ಭಗವಂತ ಅವನು ಸುಖ ಶಾಶ್ವತ, ಸದಾ ಸುಖರೂಪ ಭಗವಂತ, ಶಾಶ್ವತವಾಗಿ ಸುಖ ಸ್ವರೂಪನಾದಂತಹ ಭಗವಂತನಿಗೆ ಯಾವ ಭಗವಂತನ ಒಂದು ನಿಮಿಷ ಅಂತಂದ್ರೆ ಬ್ರಹ್ಮದೇವರ ಒಂದು ಪರಕಾಲ ಆಗ್ತದೆ. ಅಂದ್ರೆ ಮತ್ತೆ ಎಷ್ಟು ಬ್ರಹ್ಮದೇವರು ಉರುಳು ಹೋಗಿರ್ತಾರೆ, ಅನಂತ ಬ್ರಹ್ಮದೇವರು ಉರುಳು ಹೋಗಿರ್ತಾರೆ, ಇನ್ನೂ ಅನಂತ ಬ್ರಹ್ಮದೇವರು ಬರಬೇಕಾಗಿದೆ. ಇಂತಹ ಭಗವಂತನಿಗೆ ಪಾಸಟೆ ಎಂಬರೆ ಬ್ರಹ್ಮಾದಿ ದಿವಿಜರನ. ಪಾಸಟೆ ಅಂದ್ರೆ ಸಮಾನ ಅಂತ ಅರ್ಥ. ಇಂಥ ಭಗವಂತನಿಗೆ ಬ್ರಹ್ಮಾದಿ ದಿವಿಜರಣ, ಬ್ರಹ್ಮದೇವರೇ ಮೊದಲಾದ ದೇವತೆಗಳನ್ನು ಯಾರಾದರೂ ಸಮಾನ ಅಂತ ಹೇಳ್ತಾರೇನೋ? ಸಾಧ್ಯನೇ ಇಲ್ಲ. ಹೀಗಾಗಿ ಎಂಥ ಬ್ರಹ್ಮಾದಿ ದೇವತೆಗಳಿದ್ರೂ ಕೂಡ ಭಗವಂತನಿಗೆ ಸಮಾನ ಅಂತ ಯಾರೂ ಎಂದಿಗೂ ಆಗಲಿಕ್ಕೆ ಶಕ್ಯನೇ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೆ ಅದನ್ನ ಬರ್ಕೊಳ್ಳಿ.
ಬ್ರಹ್ಮದೇವರಿಗೆ ಇಂಥ ದಿವಸಗಳು ಮೂವತ್ತಾದರೆ ಒಂದು ತಿಂಗಳು. ಅಂತಹವು 12 ಆದರೆ ಒಂದು ವರ್ಷ. ಅಂತಹ ವರ್ಷಗಳು 100 ಆದರೆ ಬ್ರಹ್ಮದೇವರ ಆಯುಷ್ಯ. ಇದಕ್ಕೆ ಪರಕಾಲ ಅಂತಾರೆ. ಅದರ ಅರ್ಧವನ್ನು ಪರಾರ್ಧ ಎಂದು ಕರೀತಾರೆ. ಬ್ರಹ್ಮದೇವರ ಎರಡು ಪರಾರ್ಧಗಳಲ್ಲಿ ಎಲ್ಲ ಜೀವರ ಸೃಷ್ಟಿ ಸ್ಥಿತಿ ಲಯಗಳು ಆಗುತ್ತವೆಂದು ಶ್ರುತಿ ಸ್ಮೃತಿಗಳು ಹೇಳುತ್ತವೆ. ಆನಂದ ಸಾಗರನಾದ ಅಚ್ಯುತನಿಗೆ ಬ್ರಹ್ಮದೇವರ ಇಂತಹ 100 ವರ್ಷಗಳು ಒಂದು ರೆಪ್ಪೆ ಹಾಕುವ ಕಾಲ ಎಂದು ಕರೀತಾರೆ.
ಇಂತಹ ಶ್ರೀಹರಿಗೆ ಬ್ರಹ್ಮಾದಿ ದೇವತೆಗಳು ಸರಿಯಾಗಬಲ್ಲರೇ? ಇಲ್ಲಿ ನಿಮಿಷ ಅಂತಂದ್ರೆ ಮತ್ತೆ ನಮ್ಮ ಲೆಕ್ಕ ಪ್ರಕಾರ ನಿಮಿಷ ಅಂತಲ್ಲ. ನಿಮಿಷ ಅಂದ್ರೆ 60 ಸೆಕೆಂಡ್ ಹಂಗಲ್ಲ. ರೆಪ್ಪಿ ಹೊಡೆಯೋ ಕಾಲಕ್ಕೆ ನಿಮಿಷ ಅಂತ ಕರೀತಾರೆ. ಶತಧೃತಿಗೆ ಈ ದಿವಸಗಳ ತ್ರಿಂಶತಿಯು ತದ್ವಾದ ಶಬ್ದವು ಶತವೆರಡರಳು ಸರ್ವ ಜೀವೋತ್ಪತ್ತಿ ಸ್ತುತಿ ಲಯವು ಶ್ರುತಿ ಸ್ಮೃತಿಗಳು ಪೇಳುತಿಹ ಅಚ್ಯುತಗೆ ನಿಮಿಷವಿದೆಂದು ಸುಖ ಶಾಶ್ವತಗೆ ಪಾಸಟೆ ಎಂಬರೆ ಬ್ರಹ್ಮಾದಿ ವಿಜರಣ ಕಠಿಣ ಪದಗಳು ಬರ್ಕೊಂಡ್ರಿ. ಶತಧೃತಿ ಅಂದ್ರೆ ಬ್ರಹ್ಮದೇವರು ಅಂತ ಬರ್ಕೊಂಡ್ರಿ. ಮುಂದಿನ ಪದ್ಯ. ಆದಿ ಮಧ್ಯ ಅಂತಗಳು ಇಲ್ಲದ ನವಗಿದೆ ಉಪಚಾರವೆಂದು ಆದಿ ವೇದ ಪುರಾಣಗಳು ಬೇಡುವವು ನಿತ್ಯದಲ್ಲಿ ಮೋದಮಯನ ಅನುಗ್ರಹವ ಸಂಪಾದಿಸಿ ಬ್ರಹ್ಮ ರುದ್ರೇಂದ್ರಾದಿಗಳು ತಮ್ಮ ಪದವಿಯ ನೈದಿ ಸುಖಿಸುವರು. ಇದ್ರ ಮೇಲೆ ಮತ್ತು ನಮಗೊಂದು ಸಂಶಯ ಬರ್ತದ. ಹಿಂದೇನು ಹೇಳಿದ್ರು, ಬ್ರಹ್ಮದೇವರ ಈ ಪರಕಾಲ 100 ವರ್ಷಗಳಾದರೆ ಭಗವಂತನಿಗೆ ಒಂದು ರೆಪ್ಪೆ ಹಾಕೋ ಕಾಲ ಆಗ್ತದಷ್ಟೇ ಅಂತಂದ್ರು. ಸರಿ, ಹಾಗಾದ್ರೆ ಅಂದ್ರೆ ಬಹಳ ದೊಡ್ಡ ಆಯುಷ್ಯ ಅಂತ ಗೊತ್ತಾಯ್ತು.
ಆದ್ರೆ ಅಂತೂ ಲೆಕ್ಕ ಹಾಕ್ಬೋದು ಅಂತಂತೂ ಆಯ್ತಲ್ಲ, ಭಗವಂತನ ಕಾಲವನ್ನು ಕೂಡ ನಾವು ಲೆಕ್ಕ ಹಾಕ್ಬೋದು ಅಂತ ಆಗ್ತದೆ. ಯಾಕೆ ಅಷ್ಟು ಬ್ರಹ್ಮದೇವರ ಪರಕಾಲ ಭಗವಂತರು ಒಂದು ರೆಪ್ಪೆ ಹಾಕೋ ಕಾಲ ಅಂತಂಕೂ ನಮಗೊಂದು ಲಿಮಿಟ್ ಸಿಕ್ಕಿತಲ್ಲ. ರೆಪ್ಪೆ ಹಾಕೋ ಕಾಲ, ಹಂಗ ಎಷ್ಟು ರೆಪ್ಪೆಗಳಾಗ್ತಾನ ಭಗವಂತ, ಎಷ್ಟು ರೆಪ್ಪೆ ಹಾಕ್ತಾನೆ. ಅಷ್ಟು ರೆಪ್ಪೆ ಹಾಕೋ ಟೈಮ್ ಆಗೋಯ್ತು ಅಂದ್ರೆ ಭಗವಂತನಿಗೂ ಕೂಡ ಆಯುಷ್ಯ ಮುಗಿತು ಅಂತ ಅರ್ಥ ಆಗ್ತದಲ್ಲ. ಒಂದು ಕ್ಷಣನೇ ಅಂದುಕೊಳ್ರಿ, ಬ್ರಹ್ಮದೇವರ 100 ವರ್ಷಗಳ ಕಾಲ ಅಂತಂದ್ರೆ ಭಗವಂತನಿಗೆ ಅದು ಈಸ್ ಈಕ್ವಲ್ ಟು ಒಂದು ಕ್ಷಣ ಅಂತ ಅನ್ಕೋಣ. ಅಂತ ಕ್ಷಣಗಳು ಎಷ್ಟೋ, ಒಂದು 100 ವರ್ಷದಲ್ಲಿ ಎಷ್ಟೋ ಕ್ಷಣಗಳು ಇರ್ತವ, ಕೋಟ್ಯಾಂತರ ಕ್ಷಣಗಳು. ಹೋಗ್ಲಿ, ಆ ಕೋಟ್ಯಾಂತರ ಕ್ಷಣಗಳು ಆದ ಮೇಲಕ್ಕೆ ಭಗವಂತನ ಆಯುಷ್ಯ ಮುಗಿತು ಅಂತ ಅರ್ಥ ಆಗ್ತದಲ್ಲ. ಒಂದು ಸಮಯ ಅಂತೂ ಸಿಕ್ಕಿತು. ಈಗ ನಮಗೂ ಅಷ್ಟೇ, ನಮ್ಮದ್ರಲ್ಲಿ ಒಂದು ಎಷ್ಟೋ ಕ್ಷಣಗಳು ಇರ್ತವೆ. ನಮ್ಮ ಪ್ರಕಾರ ಕೂಡ ಎಷ್ಟೋ ಕೋಟ್ಯಾದಿ ಕ್ಷಣಗಳು ಕಳಿತು ಅಂತಂದ್ರೆ ನಮ್ಮ ಆಯುಷ್ಯ ಮುಗಿದು ಹೋಗ್ತದೆ. ಆಗ ಭಗವಂತನಿಗೂ ಒಂದು ಕ್ಷಣ ಅಂದ್ರೆ ಎಷ್ಟು ಅಂತ ಸಿಕ್ಕಿತು ಪ್ರಮಾಣ. ಸೊ ಅಂತಹ ಕ್ಷಣಗಳು ಎಷ್ಟೋ ಆದರೆ, ಕೋಟ್ಯಾಂತರ ಕ್ಷಣಗಳಂತೂ ಆದರೆ ಭಗವಂತನ ಆಯುಷ್ಯ ಕೂಡ ಮುಗಿತದ ಅಂತ ಅರ್ಥ ಆಯ್ತಲ್ಲ. ಯಾವಾಗೋ ಮುಗಿತದ ಅಷ್ಟೇ, ಅಂತೂ ಮುಗಿತದ ಅಂತ ಅರ್ಥ ಬರ್ತದಲ್ಲ ಅಂತ ಸಂಶಯ ಬರಬಹುದು. ಅದಕ್ಕೆ ಹೇಳ್ತಾರೆ, ಇಲ್ಲಿ ನಿಮ್ಗೆ ಒಂದು ರೆಪ್ಪೆ ಹಾಕುವಷ್ಟು ಕಾಲ ಅಂತ ಹೇಳಿದ್ದು ಕೂಡ ಇದು ಒಂದು ಉಪಚಾರ ಅಷ್ಟೆ. ಆದಿ ಮಧ್ಯಾಂತಗಳು ಇಲ್ಲದ ಮಾಧವಗೆ ಇದು ಉಪಚಾರ. ಹಿಂಗೆ ಹೇಳೋದು ಕೂಡ ಉಪಚಾರಕ್ಕೆ ಹೇಳಿದ್ದಷ್ಟೇ. ಉಪಚಾರಕ್ಕೆ ಹೇಳಿದ್ದು ಅಂದ್ರೆ ಏನು, ಸುಮ್ಮನೆ ಏನೋ ಒಂದು ನಮಗೆ ಒಂದು ಊಹಾಕ್ಕ ಸಿಲುಕಬೇಕು ಅಂತ ಹೇಳಿದ್ದಷ್ಟೇ. ಉಪಚಾರ ಅಂದ್ರೆ ಸುಮ್ಮನೆ ಅಂತ, ಉಪಚಾರಕ್ಕೆ ಹೇಳಿ ಅಷ್ಟೇಪ್ಪ ಅಂತಂತಾರಲ್ಲ. ಮನೆಗೆ ಬ್ರಾಹ್ಮರು ಬಂದರಪ್ಪ, ಬಂದ್ರೆ ಸ್ವಾಗತ ಮಾಡಿ ಅವರಿಗೆ, ಸ್ವಾಮಿ ಏನ್ ಬೇಕು ಕೇಳ್ರಿ, ನಿಮ್ದೇ ಇದು ಮನೆ ಅಂತ ಅನ್ಕೊಳ್ರಿ, ಆರಾಮಾಗಿರ್ರಿ, ಇಲ್ಲಿ ಏನ್ ಬೇಕಾದ್ರೂ ಕೇಳ್ರಿ, ಎಲ್ಲ ಮಾಡಿಕೊಡ್ತೀವಿ, ನಿಮ್ದೇ ಮನೆ ಅನ್ಕೊಳ್ರಿ ಅಂತಂತೀವಿ. ಇನ್ನೇಬ್ರು ಹಾಗಾದ್ರೆ ರಿಜಿಸ್ಟರ್ ಪೇಪರ್ ತೊಂಬಪ್ಪ, ನಾವ್ ಮನೆ ಬರ್ಕೊಟ್ಟು ಬಿಡು ಅಂತಂದ್ರೆ ಒಂದು ಕಳಿಸ್ತಾರ ಅಷ್ಟೇ. ನೀನೇ ಅಂದೆಲ್ಲ ನಿಮ್ಮನೆ ಅಂದ್ಕೊಳ್ರಿ ಅಂತಂದ್ರೆ ಸುಮ್ಮನೆ ಉಪಚಾರಕ್ಕೆ ಅಂತೀವಿ ಅಷ್ಟೇ ಅಂತ ಅಂತೀವಿ. ಉಪಚಾರ ಅಂದ್ರೆ ಸುಮ್ಮನೆ ಅಂದಿದ್ದು, ನಿಮಗೆ ಗೌರವ ತೋರಿಸ್ಬೇಕು ಅಂತ, ಅಷ್ಟು ಫ್ರೀ ಆಗಿರ್ರಿ ಅಂತ ಹೇಳಲಿಕ್ಕಾಗಿ ಹೇಳಿದ್ದಷ್ಟೇ ಹೊರತು ಅದನ್ನ ಆಸ್ ಇಟ್ ಈಸ್ ಹಂಗೆ ಅರ್ಥ ತೊಗೊಳ್ಲಿಕ್ಕಿಲ್ಲ. ಮನೆ ಬರ್ಕೊಡ್ತೀರಿ ಹಂಗಾದ್ರೆ ಅಂತ ಕೇಳಲಿಕ್ಕಿಲ್ಲ. ಹಾಗೆ ಅದು ಸುಮ್ಮನೆ ಉಪಚಾರ ಅಂದ್ರೆ ಅಷ್ಟು ನೀವು ಫ್ರೀ ಆಗಿರಬಹುದು ಅಂತ ಹೇಳೋ ತಾತ್ಪರ್ಯ ಮಾತಲ್ಲಿ. ಹಾಗೆ ಇಲ್ಲಿ ಅಷ್ಟೇ, ಬ್ರಹ್ಮದೇವರ 100 ವರ್ಷ ಕಾಲ, ಭಗವಂತನಿಗೆ ಒಂದು ರೆಪ್ಪೆ ಹಾಕುವಷ್ಟು ಕಾಲ ಅಂದ್ರೆ ಅಷ್ಟು ಕೂಡ ಆಗೋದಿಲ್ಲ ಮಾತು. ನಮಗೆ ಒಂದು ಊಹಕ್ಕೆ ಸಿಗಬೇಕಲ್ಲ, ಅತ್ಯಂತ ಅಲ್ಪ ಕಾಲ ಅಂತ. ಅತ್ಯಂತ ಅಲ್ಪ ಕಾಲ ಅಂದ್ರೆ ನಮ್ಮ ಊಹೆಗೆ ಹೆಂಗ ಸಿಲುಕೋದು? ಒಂದು ರೆಪ್ಪೆ ಹಾಕುವಷ್ಟು ಕಾಲದಕ್ಕಿಂತಲೂ ಕಡಿಮೆ ಕಾಲವನ್ನು ನಮಗೆ ಊಹಾ ಮಾಡ್ಲಿಕ್ಕೆ ಕೂಡ ಬರೋದಿಲ್ಲ. ನಮ್ಮ ಊಹಕ್ಕೆ ನಿಲುಕಬೇಕಲ್ಲ. ಸೊ ನಮ್ಮ ದೃಷ್ಟಿಯಲ್ಲಿ ಅತ್ಯಂತ ಅಲ್ಪ ಕಾಲ ಅಂದ್ರೆ ಯಾವ್ದಪ್ಪ? ರೆಪ್ಪೆ ಹಾಕುವಷ್ಟು ಕಾಲ ಅಷ್ಟೇ. ಅದೇನು ಅಲ್ಪ ಕಾಲ, ಅದಕ್ಕಿಂತ ಕಮ್ಮಿ ಕಾಲ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಮ್ಮ ಅನುಭವಕ್ಕೆ ಬರ್ಲಿಕ್ಕೆ ಹಂಗೆ ಹೇಳಾರಷ್ಟೇ. ಅಂದ್ರೆ ನಿಜವಾಗಿ ರೆಪ್ಪೆ ಹಾಕುವಷ್ಟು ಕಾಲದಕ್ಕಿಂತಲೂ ಇನ್ನ ಕಡಿಮೆ, ಅನಂತ ಭಾಗ ಕಡಿಮೆ. ಅಂದ್ರೆ ಇನ್ನು ಏನು ಲೆಕ್ಕ ಹಾಕಕ್ಕಿಲ್ಲ ಮಾತು, ಊಹಕ್ಕೆ ಸಿಲುಕೋದಿಲ್ಲ. ಎಷ್ಟು ಬ್ರಹ್ಮದೇವರಾದರೂ, ಅನಂತ ಬ್ರಹ್ಮದೇವರುಗಳಾದರೂ ಭಗವಂತನ ಆಯುಷ್ಯ ಮುಗಿಯೋದಿಲ್ಲ. ಅವನಿಗೆ ಆದಿ ಇಲ್ಲ, ಮಧ್ಯೆ ಇಲ್ಲ, ಅಂತ್ಯ ಇಲ್ಲ. ಅವನಿಗೆ ಅನಂತ ಕಾಲದಲ್ಲಿರುವವನೇ ಭಗವಂತ. ಅಂಥವನಿಗೆ ಲೆಕ್ಕ ಹೆಂಗ್ ಸಿಗ್ತದೆ ಇದು? ಎಂತಹ ಎಷ್ಟು ಕ್ಷಣಗಳಾದರೂ ಕೂಡ ಭಗವಂತನಿಗೆ ಆಯುಷ್ಯ ಮುಗಿತು ಅಂತಿರೋದಿಲ್ಲ. ಅವನು ಆದಿ ಮಧ್ಯ ಅಂತಗಳು ಇಲ್ಲದ ಭಗವಂತನಿಗೆ ಆದಿ ಇಲ್ಲ. ಆದಿ ಯಾಕಿಲ್ಲ? ಹುಟ್ಟೇ ಇಲ್ಲ ಅವನು. ಹುಟ್ಟಿದ್ರೆ ಆದಿ ಅಂತ ಇರೋದು, ಸ್ಟಾರ್ಟಿಂಗ್ ಪಾಯಿಂಟೇ ಇಲ್ಲ. ಯಾಕೆ? ಹುಟ್ಟೇ ಇಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್, ಡೇಟ್ ಆಫ್ ಬರ್ತೇ ಇಲ್ಲ. ನೀ ಯಾವಾಗ ಹುಟ್ಟ್ಯಾನ ಅಂತ ಹೆಂಗ್ ಹೇಳ್ಬೇಕು? ಅದೇ ಇಲ್ಲ. ಅಂತ್ಯ ಇಲ್ಲ, ಯಾಕೆ? ಅವನಿಗೆ ಮರಣನೇ ಇಲ್ಲ. ಹೀಗಾಗಿ ಅಂತ್ಯ, ಎಂಡಿಂಗ್ ಪಾಯಿಂಟ್ ಕೂಡ ಇಲ್ಲ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ, ಎಂಡಿಂಗ್ ಪಾಯಿಂಟ್ ಇಲ್ಲ ಅಂದ ಮೇಲಕ್ಕೆ ಮಧ್ಯ ಹೆಂಗ್ ಹೇಳ್ತೀರ? ಅವಾಗ ಎಷ್ಟೋ ಉದ್ದ ಅಂತ ಹೇಳಿದ್ರೆ ಮಧ್ಯ ಅಂತ ಹೇಳೋದಪ್ಪ. 5 ಮೀಟರ್ ಅಂತ ಆದ್ರೆ ಕರೆಕ್ಟ್ ಮಧ್ಯ 2.5 ಮೀಟರು ಅಂತ ಹೇಳ್ಬೋದು. ಮೊದಲು ಗೊತ್ತಿಲ್ಲ, ಕೊನೆ ಗೊತ್ತಿಲ್ಲ ಅಂದ್ರೆ ಮಧ್ಯ ಎಲ್ಲಿ ಅಂತ ಹೆಂಗ್ ಹೇಳ್ತೀರಿ? ಹೀಗಾಗಿ ಆದಿ ಇಲ್ಲ, ಅಂತ್ಯ ಇಲ್ಲ, ಮಧ್ಯನೂ ಇಲ್ಲೇ ಇಲ್ಲ. ಆದಿ ಮಧ್ಯ ಅಂತ್ಯಗಳು ಇಲ್ಲದ ಮಾಧವಗೆ, ಅಂತಹ ಮಾಧವನಾದಂತಹ ಭಗವಂತನಿಗೆ ಇದು ಉಪಚಾರವೆಂದು. ಇದು ಅಂದ್ರೆ ಹಿಂಗ ಮೇಲೆ ಹೇಳಿರ್ತಕ್ಕಂಥದ್ದು. ಭಗವಂತನಿಗೆ ಆ ಬ್ರಹ್ಮದೇವರ ಪರಕಾಲ ಒಂದು ರೆಪ್ಪೆ ಹಾಕುವಷ್ಟು ಮಾತ್ರ ಅಂತ ಏನ್ ಹೇಳ್ಯಾರಲ್ಲ, ಅದು ಕೇವಲ ಉಪಚಾರ ಅಷ್ಟೇ, ಅಷ್ಟು ಕೂಡ ಆಗೋದಿಲ್ಲ ಅಂತ
ಋಗಾದಿ ವೇದ ಪುರಾಣಗಳು ಬೇಳುವವು ನಿತ್ಯದಲ್ಲಿ. ಈ ಮಾತನ್ನು ಋಗಾದಿ ವೇದಗಳು, ಋಗ್ವೇದಾದಿ ವೇದಗಳು, ಪುರಾಣಗಳು ಯಾವಾಗಲೂ ಈ ವಿಷಯವನ್ನು ಹೇಳುತ್ತವೆ. ಅಂತಹ ಭಗವಂತನ ಮೋದಮಯ, ಮೋದ ಅಂದ್ರೆ ಸಂತೋಷ, ಮೋದಮಯ ಆನಂದಮಯನಾದಂತಹ ಆ ಭಗವಂತನ ಅನುಗ್ರಹವ ಸಂಪಾದಿಸಿ, ಅಂತಹ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ರಮ ಬ್ರಹ್ಮ ರುದ್ರ ಇಂದ್ರಾದಿಗಳು ತಮ್ಮ ತಮ್ಮ ಪದವಿಯನ್ನು ಐದಿ ಸುಖಿಸುವರು. ಅಂಥ ಭಗವಂತನ ಅನುಗ್ರಹವನ್ನು ಹೊಂದಿದರೇನೆ ರಮ ಲಕ್ಷ್ಮೀದೇವಿಯಾದರು, ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿಗಳು, ಇಂದ್ರ ಮೊದಲಾದ ಎಲ್ಲರೂ ಕೂಡ ತಮ್ಮ ತಮ್ಮ ಪದವಿಯನ್ನು ಐದಿ ಅಂದ್ರೆ ಹೊಂದಿ ಸುಖಿಸುವರು, ಸುಖದಿಂದ ಇರ್ತಾರೆ. ಆ ಭಗವಂತನ ಅನುಗ್ರಹ ಆದ್ರೇನೆ ಇವರೆಲ್ಲರೂ ತಮ್ಮ ತಮ್ಮ ಸ್ಥಾನವನ್ನು ಪಡೆದು ಸುಖಿಸ್ತಾರೆ. ಭಗವಂತನ ಅನುಗ್ರಹ ಇದ್ದಿಲ್ಲ ಅಂದ್ರೆ ಯಾರಿಗೂ ಯಾವ ಸ್ಥಾನವೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದು ಭಗವಂತನ ಅಪಾರವಾದಂತ ಅನಂತವಾದ ಮಹಿಮೆ ಎಂಬ ಮಾತನ್ನು ಹೇಳ್ತಾನೆ. ಅಂದ್ರೆ ಭಗವಂತ ಕಾಲಾತೀತ, ಕಾಲಕ್ಕೆ ಸಿಲುಕೋದೇ ಇಲ್ಲ. ಕಾಲಾತೀತ ತ್ರಿಕಾಲಜ್ಞ ಅಂತ ಅದಕ್ಕೆ ದಾಸರ ಹೇಳಿದರು. ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ಅಂತ ಎಲ್ಲ ಭಗವಂತನ ಕಾಲರೂಪಿ, ಆ ಕಾಲಕ್ಕೆ ಸಿಲುಕದೇ ಇರತಕ್ಕಂಥವನು ಭಗವಂತ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಬರ್ಕಾಳು ಆದಿ ಮಧ್ಯ ಅಂತಗಳಿಲ್ಲದ ಲಕ್ಷ್ಮೀಪತಿಯಾದ ಶ್ರೀಹರಿಗೆ ಇದು ಉಪಚಾರ ಎಂದು ಋಗಾದಿ ವೇದಗಳು ಮತ್ತು ಪುರಾಣಗಳು ಹೇಳುತ್ತವೆ. ಆನಂದಮಯನಾದ ಆ ಶ್ರೀಹರಿಯ ಅನುಗ್ರಹವನ್ನು ಸಂಪಾದಿಸಿ ಲಕ್ಷ್ಮೀ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ಪದವಿಯನ್ನು ಹೊಂದಿ ಸುಖಿಸುವರು.
ಆದಿಮಧ್ಯಾಂತಗಳು ಇಲ್ಲದ ಮಾತುಪಚಾರವೆಂದು ವೇದ ಪುರಾಣಗಳು ಬೇಡುವವು ನಿತ್ಯದಲ್ಲಿ. ಮೋದಮಯನ ಅನುಗ್ರಹವ ಸಂಪಾದಿಸಿ ರಮಾ ಬ್ರಹ್ಮ ರುದ್ರೇಂದ್ರಾದಿಗಳು ತಮ ತಮ್ಮ ಪದವಿಯ ನೈದಿಸುತ್ತಿರುವರು. ಈ ಸಂಧಿಯಲ್ಲಿ ಕೊನೆ ಪದ್ಯವನ್ನು ಹೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಈ ಕಥಾಮೃತಪಾನ ಸುಖ ವಿವೇಕಿಗಳಿಗಲ್ಲದಲೇ ಏಕ ವ್ಯಾಕುಲ ಚಿತ್ತರಿಗೆ ದೊರೆವದೆ ಆವ ಕಾಲದಲ್ಲಿ. ಲೋಕವರ್ತೆಯ ಬಿಟ್ಟು ಲೋಕಿಸುತ ಮೋದಿ ಪರಿಗೊಲಿದು ಪಾಕರ ಜಗನ್ನಾಥ ವಿಠಲ ಪೊರೆವನ ನದಿ ನದಿ. ಇಂತಹ ವಿಷಯಗಳನ್ನು ಒಳಗೊಂಡಂತಹ ಭಗವಂತನ ಅದ್ಭುತವಾದ ಮಹಿಮೆಗಳನ್ನು ತಿಳಿಸುವಂತಹ ಈ ಕಥಾಮೃತ ಏನಿದೆ, ಭಗವಂತನ ಕಥಾಮೃತ, ಇದೇ ಅಮೃತ. ಇದು ಯಾಕೆ ಅಮೃತವನ್ನು ಕುಡಿದ್ರೆ ಮರಣ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಮರಣ ಬರೋದಿಲ್ಲ ಅಂದ್ರೆ ಏನೋ ಕೆಲವು ಕಲ್ಪಗಳು ಅಷ್ಟೇ, ಪೂರ್ಣ ಮರಣ ಇರದಂಗಿರೋದಿಲ್ಲ. ಕೇವಲ ಮರಣ ಇಲ್ಲದೆ ಇರೋದಕ್ಕೆ ಮೋಕ್ಷದಲ್ಲಿ ಮಾತ್ರನೇ. ಅಂತಹ ಮೋಕ್ಷಕ್ಕೆ ಆ ದೇವತೆಗಳ ಅಮೃತ ಅದೇನು ಸಾಧನ ಆಗೋದಿಲ್ಲ. ದೇವತೆಗಳ ಅಮೃತ ಕುಡಿಯುವ ಮಾತ್ರಕ್ಕೆ ಮೋಕ್ಷ ಬರ್ತದ ಅಂತೇನಿಲ್ಲ. ಆದರೆ ಈ ಭಗವಂತನ ಹರಿಕಥಾಮೃತ ಕುಡಿದ್ರೆ ಮೋಕ್ಷನೇ ಬರ್ತದೆ. ಅದಕ್ಕೆ ಹೇಳ್ತಾರೆ ಈ ಕಥಾಮೃತ ಪಾನ ಸುಖ. ಈ ಕಥಾಮೃತವನ್ನು ಪಾನ ಮಾಡಿದರೆ ಏನು ಸುಖ ಬರ್ತದೆ, ಈ ಸುಖ ಸುವಿವೇಕಿಗಳಿಗಲ್ಲದಲೆ. ಇದು ಕೇವಲ ಯಾರಿಗೆ ಸಿಗುತ್ತದೆ ಅಂತದ್ದು? ಸುವಿವೇಕಿಗಳಿಗೆ. ವಿವೇಕಿಗಳು ಅಂದ್ರೆ ಬುದ್ಧಿವಂತರು ಒಂದರ್ಥ, ಸುವಿವೇಕಿಗಳು ಅಂದ್ರೆ ಒಳ್ಳೆ ಬುದ್ಧಿವಂತರು ಒಂದರ್ಥ. ಆ ಬುದ್ಧಿವಂತರಲ್ಲಿ ಕೂಡ ಒಳ್ಳೆ ಬುದ್ಧಿವಂತರು, ಕೆಟ್ಟ ಬುದ್ಧಿವಂತರು ಕೂಡ ಇರ್ತಾರೆ. ಯಾಕೆಂದ್ರೆ ಒಳ್ಳೆ ಬುದ್ಧಿವಂತರು ಅಂದ್ರೆ ಅಂತರ್ಥ ಬುದ್ಧಿಯೇನೋ ಇರ್ತದೆ, ಆದ್ರೆ ಆ ಬುದ್ಧಿಯನ್ನು ಒಳ್ಳೆ ವಿಷಯಕ್ಕೆ ಉಪಯೋಗ ಮಾಡ್ಬೇಕಲ್ಲ. ಕೆಟ್ಟ ವಿಷಯಕ್ಕೆ ಉಪಯೋಗ ಮಾಡಿದ್ರೆ ಕೆಟ್ಟ ಬುದ್ಧಿವಂತರು ಆತಾರ ಅಷ್ಟೇ. ಹೀಗಾಗಿ ಒಳ್ಳೆ ಕಳ್ಳರು ಕೂಡ ಒಳ್ಳೆ ಬುದ್ಧಿ ಇರ್ತದ, ಏನ್ ಮಾಡೋಣ, ಕಳ್ಳತನದಲ್ಲಿ ಉಪಯೋಗಿಸ್ತಾರೆ ಅದನ್ನ. ಆಗ ಮಾಡಿದ ಹಂಗೆ ಒಳ್ಳೆ ವಿಷಯಕ್ಕೆ ಉಪಯೋಗ ಮಾಡಿದ್ರೆ ಯಾವಾಗ ಸುವಿವೇಕಿಗಳಾಗ್ತಾರೆ. ಆಗ ಸುವಿವೇಕಿಗಳಿಗಲ್ಲದಲೇ ಅಂತಹ ಒಳ್ಳೆ ವಿವೇಕವುಳ್ಳ, ಅದಕ್ಕೇನ್ ಬೇಕು? ಪುಣ್ಯ ಬೇಕಾಗ್ತದೆ ಅಷ್ಟೇ. ಹೀಗಾಗಿ ಅಂತಹ ಪುಣ್ಯ ಇದ್ದರೇನೆ ಇಂಥ ಹರಿಕಥಾಮೃತ ಪಾನ ಸಿಗುತ್ತವ. ಇಲ್ಲ ಅಂದ್ರೆ ಟಿವಿ ಸೀರಿಯಲ್ ಸಿಗುತ್ತವ ಅಷ್ಟೇ. ಆ ಸೀರಿಯಲ್ ನೋಡಿದೆ, ಇದು ನೋಡಿದೆ, ಅದು ನೋಡಿದೆ ಅನ್ಕಂತ ಕೂತಿರ್ತಾರ. ಹೀಗಾಗಿ ಒಳ್ಳೆ ಸುವಿವೇಕಿಗಳು ಆಗಿರಬೇಕು, ಅವರಿಗೆ ಪುಣ್ಯ ಇರಬೇಕು. ಆಗ ಮಾತ್ರನೇ ಇಂಥ ಕಥಾಮೃತ ಪಾನ ಅದರ ಸುಖ ಸಿಗುತ್ತದೆ. ಅಷ್ಟೇ ಹೊರತು ವೈಶಿಕ ವ್ಯಾಕುಲ ಕುಚಿತ್ತರಿಗೆ ದೊರವದೆ ಆ ಕಾಲದಲ್ಲಿ. ವೈಶಿಕ ಅಂದ್ರೆ ವೈಷಯಿಕ, ವೈಷಯಿಕ ಅಂದ್ರೆ ಈ ಹೊರಗಿನ ಲೋಕದ ವಿಷಯಗಳು. ಇಂತಹ ವಿಷಯಗಳ ಆ ವಿಷಯಗಳಿಂದ ವ್ಯಾಕುಲವಾದ ಕೆಟ್ಟು ಹೋದಂತಹ ಕುಚಿತ್ತರಿಗೆ, ಕೆಟ್ಟ ಚಿತ್ತ, ಕೆಟ್ಟ ಮನಸ್ಸು. ಚಿತ್ತ ಅಂದ್ರೆ ಮನಸ್ಸು, ಕುಚಿತ್ತ ಅಂದ್ರೆ ಕೆಟ್ಟ ಮನಸ್ಸು. ಲೌಕಿಕ ವಿಷಯಗಳಿಂದ ವ್ಯಾಕುಲವಾಗಿ ಮನಸ್ಸು ಕೆಟ್ಟು ಕೆಟ್ಟ ಮಾರ್ಗದಲ್ಲಿ ಹೋಗುವಂತಹ ಅವರಿಗೆ ದೊರೆವದೇ ಆವ ಕಾಲದಲ್ಲಿ, ಯಾವ ಸಮಯದಲ್ಲಿ ಆದರೂ ಕೂಡ ಇಂತಹ ಹರಿಕಥಾಮೃತ ಪಾನದ ಸುಖ ಸಿಗುತ್ತದೇನು?
ಎಂದಿಗೂ ಸಾಧ್ಯ ಇಲ್ಲ. ಹಾಗಾಗಿ ಪುಣ್ಯ ಇದ್ರೇನೆ ಸಿಗಬೇಕು. ಭಾಗವತದಲ್ಲಿ ಕೂಡ ಇದೇ ಮಾತು ಹೇಳ್ತಾರೆ. ಭಾಗವತ ಮಹಾತ್ಮ್ಯದಲ್ಲಿ ಈ ಮಾತು ಹೇಳ್ತಾರೆ, ಕೋಟಿ ಜನ್ಮ ಜನ್ಮನೇವ ಲಭ್ಯತೆ ಅಂತ ಹೇಳ್ತಾರೆ. ಕೋಟಿ ಜನ್ಮಗಳ ಪುಣ್ಯ ಇದ್ರೆ ಆಗಿ ಭಾಗವತ ಸಿಗೋದಿಲ್ಲಪ್ಪ ಅಂತ. ಆಗ ಆ ಭಗವಂತನ ಕಥಾಮೃತ ಪಾನ ಸುಖ ಸಿಗಬೇಕು ಅಂದ್ರೆ ಪುಣ್ಯ ಇದ್ರೆ ಮಾತ್ರ ಸಿಗುತ್ತದೆ. ಇಲ್ಲ ಅಂದ್ರೆ ಎಷ್ಟು ಬುದ್ಧಿದ್ರು ಏನಿದ್ರು ಕೂಡ ಇದು ಮಾತ್ರ ಸಿಗೋದಿಲ್ಲ. ಹೀಗಾಗಿ ಯಾರಿಗೆ ಭಗವಂತ ಮತ್ತೆ ಅನುಗ್ರಹ ಮಾಡ್ತಾನೆ ಅಂದ್ರೆ ಲೋಕವಾರ್ತೆಯ ಬಿಟ್ಟು, ಇದಕ್ಕಾಗಿ ಸ್ವಲ್ಪ ವೈರಾಗ್ಯ ತಗೊಳ್ಬೇಕು. ಲೋಕವಾರ್ತೆಗಳನ್ನ ಬಿಡಬೇಕು. ಅಲ್ಲಿ ಹೆಂಗ ಬೆಳಿಗ್ಗೆ ಎದ್ದಾಗಿಂದ ಅಲ್ಲಿ ಹೆಂಗ ಇಲ್ಲಿ ಹೆಂಗ ಬೇರೆ ಮನೆ ಕೆಲಸನೇ ಹೊರತು ತಮ್ಮ ಮನೆ ವಿಷಯ ಏನಾಯ್ತು ನೋಡ್ಕೊಳ್ಳೋದಿಲ್ಲ. ಇಂಥವರಿಗೆ ಸಿಗೋದಿಲ್ಲ. ಲೋಕವಾರ್ತೆಯ ಬಿಟ್ಟು ಇದನ್ನ ಇದನ್ನ ಅವಲೋಕ ಮಾಡಬೇಕು. ಭಗವಂತನ ಕಥಾ ಏನು, ಅವನ ಮಹಿಮ ಏನು, ಅವನ ವಿಚಾರವೇನು ಅಂತ ಅದನ್ನು ಅವಲೋಕನ ಮಾಡಬೇಕು, ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅವಲೋಕಿಸುತ್ತಾ ಏನ್ ಮಾಡಬೇಕು, ಮೋದಿಪರಿಗೆ ಸಂತೋಷ ಪಡಬೇಕು. ಏನಪ್ಪಾ ಕಾಟಾಚಾರ ಅಂತ ಕಾಟಾಚಾರಕ್ಕೇನೋ ನೋಡ್ಲಿಕ್ಕೆ ಹೋದ್ರೆ ಲಾಭ ಇಲ್ಲ. ಇದರಿಂದ ಆನಂದ ಆಗಬೇಕು. ಭಗವಂತನ ಮಹಿಮೆಯನ್ನು ಅವನ ಚರಿತ್ರೆಗಳನ್ನು ಕೇಳ್ತಾ ಇರುವಾಗ ಆನಂದ ಮಗ್ನರಾಗಬೇಕು. ಆಗ ಸಾರ್ಥಕವಾಗ್ತದೆ. ಆಗ ನಿಜವಾಗಿ ಸಾಧನೆ ನಡೆದಂತೆ ಲೆಕ್ಕ. ಇದನ್ನ ಕಾಟಾಚಾರಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ಇದನ್ನ ಅವಲೋಕಿಸುತ್ತಾ ಮೋದಿಪರಿಗೆ ಅಂದ್ರೆ ಸಂತೋಷ ಪಡತಕ್ಕಂತಹ ಅವರಿಗೆ ಒಲಿದು, ಅಂತಹ ಅವರಿಗೆ ಮಾತ್ರ ಭಗವಂತ ಒಲಿತಾನೆ. ಒಲಿದು ಯಾರು? ಕೃಪಾಕರ ಜಗನ್ನಾಥ ವಿಠಲ. ಕೃಪಾಕರನಾದಂತಹ ದಯಾಸಾಗರನಾದ ಆ ಜಗನ್ನಾಥ ವಿಠಲ ಅಂತಹ ಅವರಿಗೆ ಒಲಿದು ಪೊರೆವನು ಅನುದಿನದಿ ಪ್ರತಿನಿತ್ಯವೂ ಕೂಡ ಪೊರೆವನು ಅಂದ್ರೆ ರಕ್ಷಣೆ ಮಾಡುತ್ತಾನೆ. ಭಗವಂತ ಒಲಿದು ರಕ್ಷಣೆ ಮಾಡುತ್ತಾನೆ ಪ್ರತಿನಿತ್ಯ. ಯಾರಿಗೆ? ಇಂತಹ ಅವರಿಗೆ. ಯಾರು ಭಗವಂತನ ಕಥಾಮೃತದಲ್ಲಿ ಆನಂದದಿಂದ ಅವಲೋಕನ ಮಾಡುತ್ತಾ ಮಗ್ನರಾಗಿರುತ್ತಾರೆ ಅಂತಹ ಅವರನ್ನು ಭಗವಂತ ರಕ್ಷಣೆ ಮಾಡುತ್ತಾನೆ ಅಂತ ಭಗವಂತನ ಮಹಿಮೆ, ಅದರ ಫಲಶ್ರುತಿಯನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಈ ಕಥಾಮೃತ ಪಾನದ ಸುಖ ಉತ್ತಮ ಜ್ಞಾನಿಗಳಿಗಲ್ಲದೆ ವಿಷಯ ಸುಖಗಳಲ್ಲಿ ಮಗ್ನರಾದ ಅವಿವೇಕಿಗಳಿಗೆ ಯಾವ ಕಾಲದಲ್ಲಾದರೂ ದೊರಕುವುದೇ? ಕ್ವಶನ್ ಮಾರ್ಕ್. ಲೋಕವಾರ್ತೆಯನ್ನು ಬಿಟ್ಟು ಇದನ್ನ ಅವಲೋಕಿಸುತ್ತಾ ಸಂತೋಷಿಸುವವರಿಗೆ ಕೃಪಾಕರನಾದ ಜಗನ್ನಾಥ ವಿಠಲನು ಒಲಿದು ಪ್ರತಿನಿತ್ಯದಲ್ಲಿ ಪಾಲಿಸುವನು.
ಈ ಕಥಾಮೃತಪಾನ ಸುಖ ಸುವಿವೇಕಿಗಳು ವೈಶಿಕ ವ್ಯಾಕುಲ ಕುಚಿತ್ತರಿಗೆ ದೊರೆವದೆ ಯಾವ ಕಾಲದಲ್ಲಿ ಲೋಕವರ್ತೆಯ ಬಿಟ್ಟು ಇದನವಲೋಕಿಸುತ್ತ ಮೋದಿ ಪರಿಗೊಲಿದು ಕೃಪಾಕರ ಜಗನ್ನಾಥ ವಿಠಲ ಪೊರೆವನ ನದಿ ನದಿ ಈ ಕಥಾಮೃತ ಸಾರ ಗುರುಗಳ ಕರುಣದಿಂದ ಮುಂದೆ 20 ಕ್ರೀಡಾ ವಿಲಾಸ ಸಂಧಿ ಅಂತ ಮುಂದಿನ ಸಂಧಿ, ಸ್ವಾತಂತ್ರ್ಯ ಸಂಧಿ ಅಂತ ಕೂಡ ಕರೀತಾರೆ ಅದನ್ನ. ನಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.